ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವ ದೇಶವಾಗಿ ಬದಲಾದ ತಕ್ಷಣ ಭಾರತ ಪಶ್ಚಿಮ ದೇಶಗಳ ಪಿತೂರಿಗಳನ್ನ ಪೂರ್ತಿಯಾಗಿ ನಾಶ ಮಾಡಲು ಸಿದ್ಧವಾಗಿದೆ. ಚರಿತ್ರೆಯ ಎಲ್ಲಾ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡುವ ಸ್ಥಿತಿಯಲ್ಲಿ ಭಾರತ ದೇಶ ನಿಂತಿದೆ. ನಿಮ್ಗೆಲ್ಲ ಗೊತ್ತಿದೆ ಅನ್ಕೊಳ್ತೀನಿ. ಈ ಮಧ್ಯೆ IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಭಾರತ ದೇಶವನ್ನ ಪ್ರಪಂಚದಲ್ಲೇ 4ನೇ ಅತಿದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನ ಹೊಂದಿರುವ ದೇಶ ಅಂತ ಅಧಿಕಾರಿಕವಾಗಿ ಅನೌನ್ಸ್ ಮಾಡಿದೆ ಅಂತ ನಿಮ್ಗೆಲ್ಲ ಗೊತ್ತು. ಇದಕ್ಕಿಂತ ಮೊದಲು ಭಾರತ ದೇಶ ಪ್ರಪಂಚದಲ್ಲಿರುವ 5ನೇ ಅತಿದೊಡ್ಡ ಆರ್ಥಿಕ ವ್ಯವಸ್ಥೆ ಹೊಂದಿರುವ ದೇಶವಾಗಿತ್ತು. ಆದ್ರೆ ಆಶ್ಚರ್ಯಕರ ಸಂಗತಿ ಏನಂದ್ರೆ, ಒಂದು ಕಡೆ ಭಾರತ ದೇಶ ತನ್ನ ಆರ್ಥಿಕ ವ್ಯವಸ್ಥೆಯಲ್ಲಿ ಚರಿತ್ರೆಯ ಎಲ್ಲಾ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡ್ತಾ ಇದೆ. ಮತ್ತೊಂದು ಕಡೆ FIEO ಆರ್ಗನೈಸೇಷನ್ ಪ್ರಪಂಚದ ಮಾರುಕಟ್ಟೆಯಲ್ಲಿ ಭಾರತ ದೇಶದ ಎಕ್ಸ್ಪೋರ್ಟ್ಸ್ ಎಷ್ಟೊಂದು ವೇಗವಾಗಿ ಹೆಚ್ಚಾಗ್ತಿದೆ ಅಂತ ಹೇಳ್ಕೊಂಡಿದೆ. 2025-26ನೇ ಫೈನಾನ್ಷಿಯಲ್ ಇಯರ್ ಅಲ್ಲಿ 20% ಹೆಚ್ಚಾಗುವುದರ ಜೊತೆಗೆ $1 ಟ್ರಿಲಿಯನ್ ಅನ್ನ ದಾಟುತ್ತೆ ಅಂತ FIEO ಹೇಳ್ಕೊಂಡಿದೆ. ಇಲ್ಲಿ ಯೋಚನೆ ಮಾಡಬೇಕಾದ ಸಂಗತಿ ಏನಂದ್ರೆ, ಭಾರತ ದೇಶದ ಎಕ್ಸ್ಪೋರ್ಟ್ಸ್ ಕಡಿಮೆ ಆಗ್ಬೇಕು ಅಂತ ಅಮೆರಿಕ ಭಾರತ ದೇಶದ ಮೇಲೆ ಹೆಚ್ಚಿನ ಟ್ಯಾಕ್ಸ್ ಅನ್ನ ವಿಧಿಸುತ್ತೆ. ಆದ್ರೆ ಎಕ್ಸ್ಪೋರ್ಟ್ ಕಡಿಮೆ ಆಗೋದ್ರ ಬದಲಿಗೆ ಈಗ ಭಾರತ ದೇಶದ ಎಕ್ಸ್ಪೋರ್ಟ್ಸ್ ದೊಡ್ಡ ಮಟ್ಟದಲ್ಲಿ ಇತರೆ ದೇಶಗಳಿಗೆ ಹೋಗ್ತಾ ಇವೆ. ಇದೇ ಕಾರಣದಿಂದ ಅಮೆರಿಕ ದೇಶದ ಪಿತೂರಿಗಳು ಈಗ ವಿಫಲವಾಗ್ತಿವೆ. ಈ ವಿಡಿಯೋದಲ್ಲಿ ಆ ಸಮಾಚಾರ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈ ಮಧ್ಯೆ ಭಾರತ ಎಲ್ಲಾ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಿ ಎಕಾನಮಿ ವಿಷಯದಲ್ಲಿ ಜಪಾನ್ ದೇಶವನ್ನೇ ಹಿಂದಕ್ಕೆ ತಳ್ಳಿ ಭಾರತ ಪ್ರಪಂಚದಲ್ಲೇ 4ನೇ ಅತಿದೊಡ್ಡ ಎಕಾನಮಿ ಹೊಂದಿರುವ ದೇಶವಾಗಿದೆ. ಇದೇನು ಗಾಳಿ ಸುದ್ದಿ ಅಲ್ಲ, ಬದಲಿಗೆ IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೇಳಿರುವ ಪ್ರಕಾರ ಭಾರತ ಈ ಮಧ್ಯೆ ಜಪಾನ್ ದೇಶವನ್ನ ಹಿಂದಕ್ಕೆ ತಳ್ಳಿ ಜಗತ್ತಿನ 4ನೇ ಅತಿದೊಡ್ಡ ಎಕಾನಮಿ ಆಗಿ ಬದಲಾಗಿದೆ. ಯಾಕಂದ್ರೆ ಜಪಾನ್ ದೇಶದ ಎಕಾನಮಿ ಕುಸಿದು $4.186 ಟ್ರಿಲಿಯನ್ ಗೆ ಬಂದ್ರೆ ಅದೇ ಭಾರತದ ಎಕಾನಮಿ ಏರಿಕೆಯಾಗಿ $4.187 ಟ್ರಿಲಿಯನ್ ಗೆ ಸೇರ್ಕೊಂಡಿದೆ. ಅಂದ್ರೆ ಜಪಾನ್ ದೇಶಕ್ಕಿಂತ ಸ್ವಲ್ಪ ಜಾಸ್ತಿನೇ. 4ನೇ ಅತಿದೊಡ್ಡ ಎಕಾನಮಿ ಆಗಿ ಬದಲಾದ್ಮೇಲೆ ತುಂಬಾ ಒಳ್ಳೆಯ ವಿಷಯ ಏನಂದ್ರೆ, ಭಾರತ ಒಂದರ ನಂತರ ಒಂದು ಐತಿಹಾಸಿಕ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡ್ತಿದೆ. ಯಾಕಂದ್ರೆ ನಿಮ್ಗೆ ನೆನಪಿದ್ರೆ, ಅಮೆರಿಕ ಭಾರತದ ಮೇಲೆ ಟಾರಿಫ್ ಅನ್ನ ವಿಧಿಸೋದಕ್ಕೆ ಟ್ರೈ ಮಾಡ್ತಿತ್ತು. ಇದರಿಂದ ಭಾರತದ ಎಕ್ಸ್ಪೋರ್ಟ್ ಅನ್ನ ಅಮೆರಿಕದಲ್ಲಿ ಕಡಿಮೆ ಮಾಡಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಆದ್ರೆ ಭಾರತದ ಎಕ್ಸ್ಪೋರ್ಟ್ ಕಡಿಮೆ ಆಗೋದ್ರ ಬದಲಿಗೆ ಉಲ್ಟಾ ಇತರೆ ದೇಶಗಳ ಜೊತೆಗೆ ನಮ್ಮ ಎಕ್ಸ್ಪೋರ್ಟ್ ಹೆಚ್ಚಾಗ್ತಿದೆ. ಪಶ್ಚಿಮ ದೇಶಗಳಿಗೆ ಆಶ್ಚರ್ಯ ಯಾವಾಗ ಆಯ್ತು ಅಂದ್ರೆ, FIEO ಅಂದ್ರೆ ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಭಾರತದಲ್ಲಿ ಹೆಚ್ಚಾಗ್ತಾ ಇರುವ ಎಕ್ಸ್ಪೋರ್ಟ್ಸ್ ಬಗ್ಗೆ ರಿಪೋರ್ಟ್ ಕೊಟ್ಟಾಗ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಸಂಗತಿ ಕೂಡ ತಿಳಿತಿದೆ. ಅದೇನಂದ್ರೆ, ಭಾರತ ಇದೇ ಫೈನಾನ್ಷಿಯಲ್ ಇಯರ್ ಅಲ್ಲಿ ಅಂದ್ರೆ 2025-26ರಲ್ಲಿ $1 ಟ್ರಿಲಿಯನ್ ಅನ್ನ ದಾಟಲಿದೆ. ಹಾಗೂ ಇದು ಮೊದಲನೇ ಬಾರಿ ಆಗಲಿದೆ. ಭಾರತದ ಎಕ್ಸ್ಪೋರ್ಟ್ ಆ ಟಾರ್ಗೆಟ್ ಅನ್ನ ರೀಚ್ ಆದ್ರೆ ಎಲ್ಲಾ ದೇಶಗಳಿಗೆ ತನ್ನ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತೆ, ಅಂದ್ರೆ ಮಾರಾಟ ಮಾಡುತ್ತೆ. ಜೊತೆಗೆ ಭಾರತದ ಜನರು ಹಾಗೂ ಭಾರತದ ಕಂಪನಿಗಳು ಬೇರೆ ದೇಶಗಳಲ್ಲಿ ಅವರ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಇದರಿಂದ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ವಿದೇಶಿ ಹಣ ಬಂದು ಸೇರಿಕೊಳ್ಳುತ್ತೆ. ಇದರಿಂದ ನಮ್ಮ ದೇಶದ ಎಕಾನಮಿಯನ್ನ ಹೆಚ್ಚಿಸಬಹುದು, ಇಲ್ಲ ದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಹೆಚ್ಚಾಗಿ ಮಾಡಬಹುದು. ಈಗ ಅದೇ ಭಾರತದ ಎಕ್ಸ್ಪೋರ್ಟ್ಸ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇವೆ. ಸದ್ಯಕ್ಕೆ ಭಾರತದ ಟೋಟಲ್ ಎಕ್ಸ್ಪೋರ್ಟ್ ಹೆಚ್ಚು ಕಡಿಮೆ $824 ಬಿಲಿಯನ್ ಇದೆ. ಇದರಲ್ಲಿ ಮರ್ಚೆಂಡೈಸ್ ಅಂದ್ರೆ ಸಾಮಾನುಗಳ ಎಕ್ಸ್ಪೋರ್ಟ್ $437 ಬಿಲಿಯನ್ ಹಾಗೂ ಸರ್ವಿಸ್ ಇಂದ $387 ಬಿಲಿಯನ್ ಹಣವನ್ನ ಭಾರತ ಸಂಪಾದನೆ ಮಾಡ್ತಿದೆ. ಇದ್ರ ಪ್ರಕಾರ ನೋಡಿದ್ರೆ ಹಿಂದಿನ ವರ್ಷಕ್ಕಿಂತ ಈ ವರ್ಷದಲ್ಲಿ ಭಾರತದ ಎಕ್ಸ್ಪೋರ್ಟ್ 6% ಗ್ರೋತ್ ಅನ್ನ ಕಂಡಿದೆ. ಇದರಿಂದ ಭಾರತದ ಅರ್ನಿಂಗ್ ಕೂಡ ಹೆಚ್ಚಾಗಿದೆ. ಆದ್ರೆ ಈ ಬಾರಿ ಟ್ರೇಡ್ ವಾರ್ ನಡೀತಾ ಇದ್ರು ಕೂಡ ಈ ಮಧ್ಯೆ ಎಲ್ಲೋ ಒಂದು ಕಡೆ ಭಾರತಕ್ಕೆ ಲಾಭ ಸಿಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದ ಸಮಸ್ಯೆಗಳಿಂದ ಭಾರತ ಬಟ್ಟೆಗಳ ಹೊಸ ಎಕ್ಸ್ಪೋರ್ಟ್ ಅನ್ನ ಸ್ಟಾರ್ಟ್ ಮಾಡಿದೆ. ಈ ರೀತಿಯಲ್ಲಿ ಹಲವಾರು ಮಾಧ್ಯಮಗಳಿಂದ ಭಾರತದ ಎಕ್ಸ್ಪೋರ್ಟ್ ವೇಗವಾಗಿ ಏರಿಕೆ ಆಗ್ತಿದೆ. ಇದರಿಂದ ಒಂದು ಅಂದಾಜನ್ನ ಹಾಕಲಾಗ್ತಿದೆ, ಪಶ್ಚಿಮ ದೇಶಗಳ ಪಿತೂರಿಗಳನ್ನ ಮೆಟ್ಟಿ ಭಾರತದ ಎಕ್ಸ್ಪೋರ್ಟ್ $1 ಟ್ರಿಲಿಯನ್ ಮಾರ್ಕ್ ಅನ್ನ ಆದಷ್ಟು ಬೇಗ ರೀಚ್ ಆಗಲಿದೆ. ಯಾಕಂದ್ರೆ ಭಾರತದ ಈಗಿರುವ ಟೋಟಲ್ ಎಕ್ಸ್ಪೋರ್ಟ್ $824 ಬಿಲಿಯನ್. ಇದು $1 ಟ್ರಿಲಿಯನ್ ಅನ್ನ ಇದೇ ಫೈನಾನ್ಷಿಯಲ್ ಇಯರ್ 2025-26ರಲ್ಲಿ ಮುಟ್ಟಲಿದೆ. ಇದ್ರ ಪ್ರಕಾರ ಹೆಚ್ಚು ಕಡಿಮೆ 21% ಅಷ್ಟು ಏರಿಕೆ ಆಗಲಿದೆ. ಇದರಲ್ಲಿ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ ಸುಮಾರು $525 ರಿಂದ $535 ಬಿಲಿಯನ್ ಅನ್ನ ಸುಲಭ
ಸುಲಭವಾಗಿ ತಲುಪಲಿದೆ. ಇದ್ರ ಜೊತೆಗೆ ಸರ್ವಿಸ್ ಎಕ್ಸ್ಪೋರ್ಟ್ ಕೂಡ 465ರಿಂದ 475 ಬಿಲಿಯನ್ ಡಾಲರ್ಸ್ ಅನ್ನ ತಲುಪಲಿದೆ. ಆದ್ರೆ ಇಲ್ಲಿ ಹುಟ್ಟಿಕೊಳ್ಳುವ ಸವಾಲೇನಂದ್ರೆ ಅಷ್ಟಕ್ಕೂ ಭಾರತ ಎಕ್ಸ್ಪೋರ್ಟ್ ಅಲ್ಲಿ ಇದ್ದಕ್ಕಿದ್ದಾಗೆ ಅಂದ್ರೆ ಸಡನ್ ಆಗಿ ಎಕ್ಸ್ಪೋರ್ಟ್ ಹೇಗೆ ಏರಿಕೆ ಆಗ್ತಿದೆ. ಮೊದಲನೇ ವಿಷಯ ಏನಂದ್ರೆ ಮೇಜರ್ ಆಗಿ ಏರಿಕೆ ಆಗ್ತಾ ಇರುವ ಎಕ್ಸ್ಪೋರ್ಟ್ ಬಂದು ಅದು ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್. ಹೌದು, ಭಾರತ ಪಾಕಿಸ್ತಾನ ಮೇಲೆ ಮಾಡಿದ ಆಪರೇಷನ್ ಸಿಂಧೂರ್ನ ನಂತರ ಒಂದರ ನಂತರ ಒಂದು ದೇಶ ಭಾರತದ ಆಯುಧಗಳನ್ನ ಖರೀದಿ ಮಾಡೋದಕ್ಕೆ ಮುಗಿ ಬೀಳ್ತಿವೆ. ವಿಯೆಟ್ನಾಂ ಇಂದ ಹಿಡಿದು ಸೌದಿ ಅರೇಬಿಯಾದವರೆಗೂ ಯಾವೆಲ್ಲ ದೇಶಗಳು ತಮ್ಮಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಿವೆಯೋ ಆ ಎಲ್ಲಾ ದೇಶಗಳು ಭಾರತದ ಬ್ರಹ್ಮೋಸ್ನ ಮಿಸೈಲ್ ಇಲ್ಲ ಬೇರೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನ ಖರೀದಿ ಮಾಡೋದಕ್ಕೆ ಮುಂದೆ ಬರ್ತಿದ್ದಾರೆ. ಇದ್ರ ಜೊತೆಗೆ ತುಂಬಾ ದೇಶಗಳ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ. ಉದಾಹರಣೆಗೆ UAE ನ ಜೊತೆಗೆ ಭಾರತದ ಟ್ರೇಡ್ ಹೆಚ್ಚಾಗ್ತಿದೆ. ಹಾಗೂ ಈ ಮಧ್ಯೆ UK ಜೊತೆಗೆ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ. ಇದರಿಂದ ಭಾರತದ ತುಂಬಾ ವಸ್ತುಗಳಿಗೆ ಈ ದೇಶಗಳಲ್ಲಿ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಎಂಟ್ರಿ ಕೊಡಬಲ್ಲವು. ಇದರಿಂದ ಕೂಡ ಭಾರತದ ಎಕ್ಸ್ಪೋರ್ಟ್ಸ್ ದಿನೇ ದಿನೇ ಹೆಚ್ಚಾಗ್ತಿವೆ. ನೀವು ಗಮನಿಸಿದ್ರೆ ಇದಕ್ಕಿಂತ ಮೊದಲು ಕೂಡ ನಮ್ಮ ಎಕ್ಸ್ಪೋರ್ಟ್ ಅನ್ನ ಹೆಚ್ಚಿಸಲು ನಮ್ಮ ಸರ್ಕಾರ ತುಂಬಾನೇ ಟ್ರೈ ಮಾಡ್ತಿತ್ತು. ಆದ್ರೆ ನಮ್ಮ ಎಕಾನಮಿ ಪ್ರಕಾರ ಇದು ಸೂಟೇಬಲ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ನಾವು ಅಂದ್ಕೊಂಡಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಆಗ್ತಿರ್ಲಿಲ್ಲ. ಇದರಿಂದಾನೇ ಈ ಮಧ್ಯೆ ಭಾರತ ಹೊಸ ಸ್ಟ್ರಾಟಜಿಯನ್ನ ಸ್ಟಾರ್ಟ್ ಮಾಡಿದೆ. ಇದರಿಂದ ಭಾರತ ಆದಷ್ಟು ಹೆಚ್ಚಿನ ದೇಶಗಳ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ತಾ ಇದೆ. ಆ ದೇಶಗಳಲ್ಲಿ ಡ್ಯೂಟಿ ಫ್ರೀ ಆಕ್ಸೆಸ್ ಸಿಕ್ಬಿಟ್ರೆ ಯಾವುದೇ ಅಡೆತಡೆ ಇಲ್ಲದೆ ಭಾರತ ತನ್ನ ವಸ್ತುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸಪ್ಲೈ ಮಾಡಬಲ್ಲದು. ಇದ್ರ ಜೊತೆಗೆ ಮತ್ತಷ್ಟು ಎಕ್ಸ್ಪೋರ್ಟ್ಸ್ ಅನ್ನ ಹೆಚ್ಚಿಸಲು ಭಾರತ ಸೆಲೆಕ್ಟಿವ್ ಗೂಡ್ಸ್, ಸೆಲೆಕ್ಟಿವ್ ಕಂಟ್ರೀಸ್ ಅನ್ನ ಟಾರ್ಗೆಟ್ ಮಾಡ್ತಿದೆ. ಯಾಕಂದ್ರೆ ಎಕ್ಸ್ಪೋರ್ಟ್ ಮಾರುಕಟ್ಟೆಯನ್ನ ಯಾವಾಗ್ಲೂ ಇದೇ ರೀತಿಯಲ್ಲಿ ಕ್ಯಾಪ್ಚರ್ ಮಾಡಲು ಸುಲಭವಾಗುತ್ತೆ. ಸದ್ಯಕ್ಕೆ ಈಗ 20 ದೇಶಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಇಲ್ಲಿ ನಾವು ಸೆಲೆಕ್ಟಿವ್ ಐಟಮ್ಸ್ ನ ಎಕ್ಸ್ಪೋರ್ಟ್ ಅನ್ನ ಹೆಚ್ಚಿಸಿಕೊಳ್ತಾ ಇದೀವಿ. ಈಗಾಗಲೇ ಭಾರತ ತನ್ನ ಟೋಟಲ್ ಎಕ್ಸ್ಪೋರ್ಟ್ ನ 60% ಈ 20 ದೇಶಗಳಿಗೆ ಮಾಡಲಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಆಸ್ಟ್ರೇಲಿಯಾ, ಬ್ರೆಜಿಲ್, ಬಾಂಗ್ಲಾದೇಶ, ಚೀನಾ ಹಾಗೂ ಜಪಾನ್ ನ ಜೊತೆಗೆ ಅಮೆರಿಕ, UK ಹಾಗೂ ಹಲವಾರು ದಕ್ಷಿಣ ಏಷ್ಯಾದ ದೇಶಗಳಿಗೆ ಭಾರತ ತನ್ನ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದೆ. ಈ ದೇಶಗಳಿಗೆ ಸೆಲೆಕ್ಟಿವ್ ಐಟಮ್ಸ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಗೂಡ್ಸ್ ಇಂಜಿನಿಯರಿಂಗ್ ನ ಜೊತೆಗೆ 6 ಸೆಕ್ಟರ್ ಅಲ್ಲಿ ಫೋಕಸ್ ಮಾಡಲಾಗಿದೆ. ಇದರಲ್ಲಿ ಎಲ್ಲಾ ಸೆಕ್ಟರ್ಸ್ ಅನ್ನ ನೋಡೋದಾದ್ರೆ ಎಲೆಕ್ಟ್ರಾನಿಕ್ಸ್, ಇಂಜಿನಿಯರಿಂಗ್, ಗೂಡ್ಸ್, ಟೆಕ್ಸ್ಟೈಲ್ಸ್, ಅಗ್ರಿಕಲ್ಚರ್, ಟಾಯ್ಸ್ ಹಾಗೂ ಪ್ಯಾರಾಸಿಟಿಕಲ್ಸ್ ಇವು ಭಾರತದ ಎಕ್ಸ್ಪೋರ್ಟ್ ಅನ್ನ 1 ಟ್ರಿಲಿಯನ್ ತಲುಪೋದಕ್ಕೆ 70% ಕಾಂಟ್ರಿಬ್ಯೂಷನ್ ಅನ್ನ ಕೊಡುತ್ತೆ. ಉಳಿದ 30% ಅಲ್ಲಿ ಭಾರತದ ಎಲ್ಲಾ ವಸ್ತುಗಳು ಬರುತ್ತೆ. ಸದ್ಯಕ್ಕೆ ಭಾರತ ಮುಖ್ಯವಾಗಿ 6 ಸೆಕ್ಟರ್ಸ್ ಅನ್ನ ಸೆಲೆಕ್ಟ್ ಮಾಡಿವೆ. ಆ 6 ಸೆಕ್ಟರ್ಸ್ ಭಾರತದ ಓವರ್ ಆಲ್ ಎಕ್ಸ್ಪೋರ್ಟ್ ಅಲ್ಲಿ ಈಗಿನ ಸಮಯದಲ್ಲಿ 67% ಕಾಂಟ್ರಿಬ್ಯೂಷನ್ ಕೊಡ್ತಿವೆ. ಇಂಜಿನಿಯರಿಂಗ್ ಗೂಡ್ಸ್ ಬಗ್ಗೆ ಮಾತನಾಡಿದ್ರೆ ರಷ್ಯಾದ ಕಾರಣದಿಂದ ಎಕ್ಸ್ಪೋರ್ಟ್ ತುಂಬಾನೇ ಜಾಸ್ತಿ ಆಗ್ತಿದೆ. ಇಲ್ಲಿ ಕೆಲವು ಡಾಟಾವನ್ನ ತೋರಿಸ್ತೀನಿ ನೋಡಿ. ಇದರಲ್ಲಿ ಭಾರತದ ಯಾವ ಇಂಜಿನಿಯರಿಂಗ್ ಗೂಡ್ಸ್ ನ ಪ್ರಾಡಕ್ಟ್ಸ್ ಎಷ್ಟು ಎಕ್ಸ್ಪೋರ್ಟ್ ಆಗಿದೆ ಅಂತ ನೋಡಬಹುದು. 2024ರಲ್ಲಿ ಅದು ಎಷ್ಟು ಏರಿಕೆ ಆಗಿದೆ ಅಂತ ಕೂಡ ನೀವು ಗಮನಿಸಬಹುದು. ಒಂದು ವರ್ಷದಲ್ಲಿ 35% ಅಷ್ಟು ಏರಿಕೆ ಆಗಿದೆ. ಅದೇ ರೀತಿಯಲ್ಲಿ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಕೂಡ ರಷ್ಯಾಗೆ ಎಕ್ಸ್ಪೋರ್ಟ್ ಮಾಡಿರುವ ಇಂಜಿನಿಯರಿಂಗ್ ವಸ್ತುಗಳಲ್ಲಿ ಏರಿಕೆ ಕಂಡು ಬರುತ್ತೆ. ಇಲ್ಲಿ ನಾವು ಏನ್ ಹೇಳೋದಕ್ಕೆ ಹೊರಟಿದೀವಿ ಅಂದ್ರೆ ಅಮೆರಿಕ ಭಾರತದ ಮೇಲೆ ಟಾರಿಫ್ ಅನ್ನ ವಿಧಿಸಿ ಅಮೆರಿಕಾಗೆ ಹೋಗುವ ಎಕ್ಸ್ಪೋರ್ಟ್ ಅನ್ನ ಕಡಿಮೆ ಮಾಡ್ಬೇಕಂತ ಅಂದ್ಕೊಂಡಿತ್ತು. ಆದ್ರೂ ಕೂಡ ಭಾರತ ತನ್ನ ಎಕ್ಸ್ಪೋರ್ಟ್ ಮಾರುಕಟ್ಟೆಯನ್ನ ವೇಗವಾಗಿ ಬೇರೆ ದೇಶಗಳಿಗೆ ಡೈವರ್ಸ್ ಮಾಡ್ತಿದೆ. ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಭಾರತ ದೇಶದ ಎಕ್ಸ್ಪೋರ್ಟ್ $1 ಟ್ರಿಲಿಯನ್ ಗೆ ಏರಿಕೆ ಆಗುತ್ತಾ ಅಥವಾ ಇಲ್ವಾ? ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫಾರ್ಮ್ ಐಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.